ನನಗೆ ರಂಗನಾಥನ ಆಶೀರ್ವಾದ. ನಾನು ಈ ದೇಶದ ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ದರೆ, ಇನ್ನೊಂದು ಕಡೆ ಇವತ್ತು ನನ್ನ ಅಗಲಿ ಹೋಗಿರುವ, ನಾನು ಕಣ್ಣೀರು ಹಾಕಲಿಲ್ಲ, ಆನಂದವಾಗಿ ಹೇಳಿದೆ, ನನ್ನ ಬಿಟ್ಟು ಹೋಗಿದ್ದಾರೆ. ಅವರು ಕಾರಣ. ಅದರಿಂದ ಏನು ನಮ್ಮ ಮಕ್ಕಳುಗಳು ಇಲ್ಲಿ ಮಾಡೋಣ. ನನಗೆ ರಂಗನಾಥನ ಆಶೀರ್ವಾದದಿಂದ ಈ ದೇಶದಲ್ಲಿ ಏನೋ ಒಂದು ಪ್ರಧಾನಮಂತ್ರಿ ಆಗೋ ಮಟ್ಟಕ್ಕೆ ಬೆಳೆದೆ. ಅದಕ್ಕೆ ನನ್ನ ಹೆಂಡತಿ ಪ್ರತಿ ಹಂತದಲ್ಲಿ ಚೆನ್ನಮ್ಮ ನನಗೆ ಶಕ್ತಿ ತುಂಬಿದರು. ಅದರಿಂದ ಮಕ್ಕಳೆಲ್ಲ ಇಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಆಯಿತು. ನನ್ನ ಸ್ನೇಹಿತರು ಒಬ್ಬರಿದ್ದಾರೆ, ಅವ್ರ ಹೆಸರು ಹೇಳಬೇಕೋ ಬೇಡ ಗೊತ್ತಿಲ್ಲ ನನಗೆ. ಡಾಕ್ಟರ್ ಕೃಷ್ಣನ್. ಇವರೆಲ್ಲ ಸೇರಿ ನಮ್ಮ ಹಳೆಯದರು ಇದೆಲ್ಲ ಹೆಣ್ಮಕ್ಳು ಎಲ್ಲ ಲೆಕ್ಕಾಚಾರ ಮಾಡಿ ಇಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿದರು. ಅಲ್ಲಿ ಮಳೆ ಬರುತ್ತೆ ಅಂತ ಭಾಳ ದಿನದ ಅಭಿಪ್ರಾಯ. ನಾನು ನನ್ನ ಪಕ್ಕದಲ್ಲಿ ಕೂತರು ಹಿರಿಯ ರಾಜಕಾರಣಿಗಳಿಗೆ ಹೇಳಿದೆ, ಎಳ್ಳಷ್ಟು ತೊಂದರೆ ಆಗಲ್ಲ, ಅಲ್ಲಿ ಬೆಟ್ಟದ ಮೇಲೆ ನಮ್ಮನ್ನು ಸದಾ ಆಶೀರ್ವಾದ ಮಾಡ್ಕೊಂಡು ಬಂದಿರತಕ್ಕಂಥ ರಂಗನಾಥನ್ ನನಗೆ ರಾಜಕೀಯ ಬೆಳವಣಿಗೆಗೆ ಶಕ್ತಿ ಕೊಟ್ಟರು. ನಮ್ಮೂರಿನ ನಮ್ಮ ಕುಲದೇವರು ಶೃಂಗೇರಿ ಜಗದ್ಗುರುಗಳು ಬಂದು ಬಸವೇಶ್ವರ ಅನ್ನೋ ಹೆಸರನ್ನು ರಾಜಗೋಪುರ ಅದನ್ನೆಲ್ಲ 5 ಕಳಶ 5 ಅವರು ಪ್ರಧಾನ ಒಂದು ಕಳಶ ಶೃಂಗೇರಿ ಜಗದ್ಗುರುಗಳು ಭಾರತೀಯ ತೀರ್ಥ ಸ್ವಾಮಿಗಳು ಎಲ್ಲ ನಿರ್ವಹಿಸಿ, ಅದು ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ಅದರಿಂದ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ 2ನೇ ಬೀದಿಯಲ್ಲಿತ್ತು. ಆ ಹಿನ್ನೆಲೆಯಲ್ಲಿ ನಾನು ರಾಜಕೀಯದಲ್ಲಿ ಬೆಳೆದಿದ್ದೇನೆ. ಅದಕ್ಕೆ ನನ್ನ ಒಂದು ಕಡೆ ರಂಗನಾಥ, ಒಂದು ಕಡೆ ನಮ್ಮ ಕುಲದೇವರು ದೇವೇಶ್ವರ ಅಂತ ಹೆಸರಿಟ್ಟಿದ್ದಾರೆ, ಒಂದು ಕಡೆ ಆಂಜನೇಯ. ಈ ಹಿನ್ನೆಲೆಯಲ್ಲೇ ಬೆಳೆದೆ ನಾನು. ಅದಕ್ಕೆ ನನ್ನ ಕುಟುಂಬದ ಎಲ್ಲರೂ, ನಮ್ಮ ಹೆಣ್ಮಕ್ಳು ಸೊಸೆಯರು ಎಲ್ಲರೂ ನನ್ನ ಬೆಳವಣಿಗೆಗೆ ಒಂದಲ್ಲ ಒಂದು ರೀತಿ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನನ್ನ ಹೆಂಡತಿ ಅನ್ನಪೂರ್ಣೆ ಅಂತ ಹೇಳಿ, ನಾನು ಉತ್ಪ್ರೇಕ್ಷೆಯಿಂದ ಮಾತನಾಡಲ್ಲ. ಅವರು ಹೇಗೆ ನಡೆದು ಬಂದರು, ನನ್ನ ರಾಜಕೀಯ ಬೆಳವಣಿಗೆ ಆಗಾಯಿತು. ನಾನು ನಗರಗತ ಕಳಿಸ್ತೇನೆ. ನಗರಗತ ಅವ್ರನ್ನ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬೀಳು ಅವರನ್ನು ಕಳಿಸ್ಕೊಡ್ತೇನೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ 4 ಮಕ್ಕಳುಗಳು, 2 ಹೆಣ್ಣುಮಕ್ಕಳು ನೀವು ಪೂಜೆ ಮಾಡಿ ಅಂತ ಹೇಳೋದು ಈ ಉದ್ದೇಶ ಇಷ್ಟೇ. ನಾನು ಕೊನೆಗೆ ಮಾಡಿದ್ದು ನನ್ನ ಬೆಳವಣಿಗೆ ಹೇಗೆ ಅವರು ಪ್ರತಿ ಹಂತಲ್ಲಿ ಅವರಲ್ಲಿ ಚಿಕ್ಕ ಮಕ್ಕಳುಗಳು ಕೆಲವರು ಹುಟ್ಟಿದ್ರು, ಕೆಲವರು ಹುಟ್ಟಿದ್ದಿಲ್ಲ, ಹೇಗೆ ಅವರನ್ನು ಎತ್ಕೊಂಡು ಬಂದರು ಅದು ವಿಶ್ಲೇಷಣೆ ಮಾಡೋದು ಭಾಳ ಕಷ್ಟ. ಅದನ್ನು ಆನಂದವಾಗಿ ಕಳಿಸ್ತೀನಿ. ಅದರಿಂದ ನಾನು 4 ಮಕ್ಕಳು ಮಾಡಿ ಅಂತ ಹೇಳಿದ್ರೆ, ಹೆಣ್ಮಕ್ಳು ಮಾಡಿ ಅಂತ ಹೇಳಿದ್ರೆ, ನಾನು ಕೊನೆಗೆ ಮಾಡಿದೆ. ನೀವೆಲ್ಲ ಚೆನ್ನಾಗಿ ಆ ಈಶ್ವರನ, ವಿಷ್ಣುವಿನ,
ಏನೆಲ್ಲ ಪ್ರಾರ್ಥನೆ ಮಾಡಿದರೆ ವಿಷ್ಣುನೇ ಲಗ್ನ ಅಂತ ಮಾಡಿದರೆ ತುಂಬ ಸಂತೋಷ. ನಮ್ಮ ಗುರುಗಳು ಕಳೆದ 5 ವರ್ಷದಿಂದ ಪ್ರತಿ ಮಂಗಳವಾರ ನರಸಿಂಹನಿಗೆ, ಲಕ್ಷ್ಮೀ ನರಸಿಂಹನಿಗೆ, ವೆಂಕಟೇಶ್ವರನಿಗೆ, ಲಕ್ಷ್ಮಿಗೆ, ಗರುಡನಿಗೆ ಪ್ರತಿ ಮಂಗಳವಾರ ಪೂಜೆ ಮಾಡಿ ಮನೆಗೆ ತೀರ್ಥ ಕಳಿಸಿ ಪ್ರಸಾದ ಕಳಿಸಿ ಅವರ ಸಾನ್ನಿಧ್ಯದಲ್ಲಿ ಇವತ್ತಿದೆಲ್ಲ ನಡೆದಿದೆ. ಅಲ್ಲಿ ನಮ್ಮ ಮಹೇಶ್ ಶರ್ಮಾ ಪ್ರತಿ ಹಂತದಲ್ಲಿ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಕುಟುಂಬಕ್ಕೆ ಶ್ರೇಯಸ್ಸನ್ನು ಅವರು ಬರ್ತಕ್ಕಂಥದ್ದಕ್ಕೆ ಪೂಜೆ ಒಂದು ಕಡೆ, ಇದು ನಮ್ಮ ಇದು ಅಗ್ನಿ ಹೋಮಕುಂಡದಲ್ಲಿ ಎಲ್ಲ ಶಾಸ್ತ್ರಗಳು ಭಾಳ ವಿದ್ವತ್ತಿದೆ. ಅವರಿಗೆ ಹೋಮ ಮಾಡೋದು ಪ್ರತಿಯೊಂದು ಎಲ್ಲ ಮಾಡಿದ್ದಾರೆ. ಮಹೇಶ್ ಶರ್ಮಾ ಅವ್ರದ್ದೇ ಇವತ್ತು ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಋತ್ವಿಕರು ನಾನು ನಮಸ್ಕಾರ ಹೇಳ್ತೇನೆ. ಇವತ್ತು ನನ್ನ ಶ್ರೀಮತಿಯವರು ಅವರ ಆತ್ಮಕ್ಕೆ ಶಾಂತಿ, ಆನಂದ ನನಗುತ್ತಾ ಇಷ್ಟು ಚೆನ್ನಾಗಿ ನನ್ನ ಕುಟುಂಬದವರು ಎಲ್ಲರೂ ಸೇರಿ ಮಾಡಿದ್ರು. ನಗರಗುತ್ತಾ 11ನೇ ದಿನ ಅನುಸಂಧಾನ ಮಾಡೋದು ಪೂರ್ತಿ ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಇದೇ ಜಾಗದಲ್ಲಿ ಅನುಸಂಧಾನೂ ಮಾಡ್ತೇವೆ. ರಂಗನಾಥದಿಂದ ಅವತ್ತು ನಾವೇನು ಪ್ರಮಾಣದಲ್ಲಿ ಮಾಡಬೇಕು ಅಂತ ಇದ್ದೇವೆ. ಮಳೆ ಪ್ರಕೃತಿ ನಮಗೆ ಸಹಕಾರ ಕೊಡಬೇಕು. ಆ ರಂಗನಾಥನಿಗೆ ಆ ನಂಬಿಕೆ ಇದೆ ನನಗೆ. ಅದನ್ನು ತೀರ್ಮಾನ ಮಾಡ್ತೀನಿ. ಇಷ್ಟು ಹೇಳಲಿಕ್ಕೆ ನೀವು ಋತ್ವಿಕರು, ಗುರುಗಳು, ಮಹೇಶ್ ಶರ್ಮ ಅವರು, ನೀವುಗಳು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿಗಳು, ನಾನೆಲ್ಲರಿಗೂ ನನ್ನ ಕುಟುಂಬದಲ್ಲಿ ಒಳ್ಳೆಯರು ಇದ್ದಾರೆ. ಅವರು ನನ್ನ ಹೆಂಡತಿ ಆರೋಗ್ಯಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಅದೆಲ್ಲವೂ ನೆನೆಸ್ಕೊಳ್ತೀನಿ. ಆದ್ದರಿಂದ ಯಾರಲ್ಲೂ ಕಿಂಚಿತ್ತೂ ಕೂಡ ಇವತ್ತು ನಾನು ಪರೀಕ್ಷೆ ಮಾತಾಡೋದಿಲ್ಲ. ಎಲ್ಲರೂ ಕಾರಣ ಅದನ್ನು ಆನಂದವಾಗಿ ಈಗ ನನ್ನ ಕಿರಿಯ ಮಗ ರಮೇಶು ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಅದನ್ನು ಮಾಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ